14 ಜನ ಎಂಪಿಗಳಿಗೆ ಟಿಕೆಟ್ ಕೊಟ್ಟಿಲ್ಲ. ಯಾಕೆ? ಅವ್ರ ಮಗ ಸರಿಲಿಲ್ವಾ? ಅವ್ರು ಗೆಲ್ತಿರ್ಲಿಲ್ವಾ? ಐ ಆಮ್ ಟೆಲಿಂಗ್ ಯು, ಅವರೆಲ್ಲ ಸೋಲ್ತಾರೆ ಅನ್ನೋ ದೃಷ್ಟಿಯಿಂದಲೇ ನೀವು ಅವ್ರಿಗೆ ವೋಟ್ ಕ್ಯಾಂಡಿಡೇಟ್ ಮಾಡಲಿಲ್ಲ. ಅವರೆಲ್ಲ ನಾಮಿನೇಷನ್ ಹಾಕಿದ್ರೆ ಆ ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಹೇಳಿ ಅವ್ರಿಗೆ ಹಿಂದೆ ಸರಿಸುತ್ತಾರೆ. ಈ ಒಳ್ಳೆ ಆಡಳಿತ ಇದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾಕೆ ಕೊಡ್ಬೇಕಾಯ್ತು ನೀವು? ಯಾಕೆ ಏನಾಗ್ತಿತ್ತು? ಕಟೀಲು ಪಾಪ ಪ್ರೆಸಿಡೆಂಟ್ ಏನ್ ತಿರುಗಿದ್ದು ಹೋರಾಟ ಮಾಡಿದ್ರು. ಅನಿಲ್ ಕುಮಾರ್ ಹೆಗಡೆ ಏನ್ ಕಂಟಿನ್ಯೂ ಮಾಡ್ತಾರೆ. ಆ ನಾರಾಯಣಸ್ವಾಮಿ ಸಿಟ್ಟಿಂಗ್, ಆ ಕೋಲಾರ ಸಿಟ್ಟಿಂಗ್, ಸದಾನಂದ ಗೌಡ್ರು ಏನಾಗ್ಬೇಕು? ಪ್ರತಾಪ್ ಸಿಂಹ ಏನಾಗ್ಬೇಕು? ಯಾಕೆ ಕೊಡ್ಲಿಲ್ಲ ನೀವು? ಶೋಭಕನೇ ಯಾಕೆ ಅಲ್ಲಿ ನಿಲ್ಲಿಸ್ಲತ್ತಿದ್ರ? ಮಂತ್ರಿ ಇದ್ದವರಲ್ಲಿ ಗೋ ಬ್ಯಾಕ್ ಅಂತ ಹೇಳಿಸ್ಬಿಟ್ಟು ಹೋಗಿ ಪಾಪ ಸದಾನಂದ ಗೌಡ್ರು ಖಾಲಿ ಮಾಡಿ. ಏನು ಏನ್ ಕಡಿಮೆ ಇತ್ತು? ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂದ್ರೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನಿಮ್ಮ ಪಾರ್ಟಿಗೆ ಹೆಸರು ಬರ್ತಿರ್ಲಿಲ್ಲ. ಈಗ ಮೋದಿ ಗ್ಯಾರಂಟಿ, ಬಿಜೆಪಿ ಗ್ಯಾರಂಟಿ ಇರುತ್ತೆ. ಮೋದಿ ಗ್ಯಾರಂಟಿ ನಮ್ದು ಹಂಗಿಲ್ಲ, ನಮ್ದು ಕಾಂಗ್ರೆಸ್ ಗ್ಯಾರಂಟಿ. ನಮ್ದು ಸಾಮೂಹಿಕ ನಾಯಕತ್ವ, ಸಾಮೂಹಿಕ ನಾಯಕತ್ವ. ಇಷ್ಟು ನಾನು ಹೇಳಿಕೆ ಬಯಸ್ತೀನಿ. ಇನ್ನೇನಾದ್ರು ಪ್ರಶ್ನೆ ಇತ್ತು ಅಂದ್ರೆ ತಮ್ಮ ಹೇಳಿ ಏನದು ಅಂತ. ನಾನು ಒಂದೇ ಹೇಳ್ದೆ, ಕಿವಿಗೂ ಕಣ್ಣಿಗೂ ವ್ಯತ್ಯಾಸ ಇದೆ, 4 ಬೆರಳು ಅಂತ. ಈಗ ನಿಮ್ ಟೈಮ್ ಇತ್ತಲ್ರಿ 5 ವರ್ಷ ಮುಂದುವರ್ಸಿಕ್ ಬಂದ್ಮೇಲೆ ಕೂಡ ಇಂಪ್ಲಿಮೆಂಟ್ ಆಲ್ ದೋಸ್ ಥಿಂಗ್ಸ್ ವೇರ್ ವಾಟ್ ಎವರ್ ಯು ಪ್ರಾಮಿಸ್ಡ್ ಯು ಡಿಡ್ ನಾಟ್ ಡೆಲಿವರ್. ಓಲ್ಡ್ ಮಾತು, ಮ್ಯಾನಿಫೆಸ್ಟೋ ಓಲ್ಡ್ ಮಾತು. ಈಗ ನಾನು ಕಪ್ಪಣ ತಗೋಬತ್ತೀನಿ ಅಂತ ಹೇಳಿದ್ರು ಎಲ್ಲರಿಗೂ ಹಂಚ್ಬಿಡ್ತೀವಿ ಅಂತ ಜನಧನ್ ಅಕೌಂಟ್ ಓಪನ್ ಮಾಡಿಸಿದ್ರು ಇಲ್ವಾ? ಹೇಳಿ. ರೈತರಿಗೆ ಆದಾಯ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲೆಲ್ಲ ಬಂದು ಅದೇನೋ ನಮ್ಮ ಅಡಿಕೆದು ರೋಗದ್ದು ಅಡ್ದಿರೋ ಸಂಶೋಧನಾ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲ. ಸಿಂಪಲ್. ದೆನ್ ವಾಟ್ ಇಸ್ ದಿ ಕ್ವಶನ್? ಇಲ್ಲೂ ಬಂದು ನನಗೆ ಮೋದಿ ಅವರು, ನಾನು ಶಿವಮೊಗ್ಗದ ಭಾಷಣ ಕೇಳಿದೆ, ನೋಡಿದೆ, ಪ್ರೈಮ್ ಮಿನಿಸ್ಟರ್ ಬಂದಿದ್ದು ಭಾಷಣ ಮಾಡ್ತಾ ಇದ್ದಾರೆ. 4 ಕ್ಯಾಂಡಿಡೇಟ್ ಕರ್ಕೊಂಡು. ಈ ಡಿ ನಾಟ್ ಆಸ್ಕ್ ವೋಟ್ ಫಾರ್ ಹಿಮ್ಸೆಲ್ಫ್. ಈ ಸೆಡ್ ರಾಘವೇಂದ್ರ ಓಟ್ ಹಾಕಿ, ಇನ್ನೊಂದು ಧಾರವಾಡ ಹೆಣ್ಮಗಳಿಗೆ ಓಟ್ ಹಾಕಿ, ಇನ್ನೊಂದ್ ಕಡೆ ಓಟ್ ಹಾಕಿ ಅಂತ. ನನಗೆ ಓಟ್ ಕೇಳೋಷ್ಟು ಧೈರ್ಯ ಇರ್ಲಿಲ್ಲ. ಅವ್ರು ಮಾತ್ರ ಕೇಳ್ಕೊತಾವ್ರೆ, ನಮ್ಮ ಮೋದಿ ಮಕ್ಕ ನೋಡ್ರಿ ಓಟ್ ಹಾಕಿ ನನ್ಗೆ ಬೇಡ ಮಕ್ಕ. ಮೋದಿ ಅವ್ರ ಹೇಳ್ತಾರೆ ನನ್ನ ಮಕ್ಕ ಹೆಚ್ಚು ಕಮ್ಮಿ ಆಯ್ತದೆ, ಅವ್ರ ಮಕ್ಕ ಇಲ್ಲಿ ನಡೆದಿದ್ದು ನಾನು ನೋಡಿದ್ದು, ನನ್ನ ಕಣ್ಣಲ್ಲಿ ನೋಡಿದ್ದು, ನಾನು ಕಿವಿಲ್ ಕೇಳಿದ್ದು ಹೇಳ್ತಾ ಇದ್ದೀನಿ. ನಮಗೂ ಜಾಸ್ತಿ ಟೈಮ್ ಸಿಕ್ಕಿಲ್ಲ ಫುಲ್ ಭಾಷಣ ಕೇಳಕ್ಕೆ. ಓಕೆ, ಒಪ್ಕೋಣ. ವಾಟ್ ಇಸ್ ಯುವರ್ ರೋಲ್? ಕೃಷ್ಣ ಬೈರೇಗೌಡರು ಸಿಎಂ ಇಬ್ರು ಹೋಮ್ ಮಿನಿಸ್ಟರ್ ಭೇಟಿ ಮಾಡಿಲ್ವಾ? ಸಿಎಂ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿಲ್ವಾ? ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಹೋಗಿ ಅರ್ಜಿ ಕೊಟ್ಟಿಲ್ವಾ? ಅವರು ಕೃಷ್ಣ ಬೈರೇಗೌಡರು ಅಲ್ಲಿಂದ ಟೀಮ್ ಬರ್ಲಿಲ್ವಾ? ಬರಗಾಲದಲ್ಲಿ 100 ದಿನದಿಂದ 150 ದಿನ ಮಾನವ ದಿನ ಮಾಡ್ಬೇಕು ಅಂತಿದೆ, ಯಾಕೆ ಕೊಡ್ಲಿಲ್ಲ? ಬರಗಾಲದಲ್ಲಿ ಯಾಕೆ ದುಡ್ಡು ರಿಲೀಸ್ ಮಾಡಲಿಲ್ಲ? ಟೀಮ್ ವರದಿ ಕೊಡ್ಲಿಲ್ವಾ? ಮೀಟಿಂಗ್ ಯಾಕೆ ಕಂಡಕ್ಟ್ ಮಾಡಲಿಲ್ಲ? ವಿಧಿ ಇಲ್ಲ, ಕೋರ್ಟ್ ಹೋಗ್ಬೇಕು. ನಾವೇನೋ ಕರೆಕ್ಟ್, ನಾವು ಯೋಗ್ಯ. ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಪ್ಲೀಸ್? ನಾವೇನು ರಾಷ್ಟ್ರ ಬಿಡ್ತಾ ಇದ್ವಿ? ನಮ್ದು ರಾಷ್ಟ್ರ, ಅವ್ರದಲ್ಲ ರಾಷ್ಟ್ರ. ಇಟ್ ಇಸ್ ಅವರ್ ರಾಷ್ಟ್ರ, ಅವರ್ ಪ್ರೈಡ್. ಈ ರಾಷ್ಟ್ರಕ್ಕೆ ಏನಾದ್ರು ನಾವು ಒಂದು ಬಾವುಟ ಕೊಟ್ಟಿದ್ದೀವಿ, ನ್ಯಾಷನಲ್ ಅಂತಮ್ ತಂದಿದ್ದೀವಿ, ಈ ದೇಶದ ಐಕ್ಯತೆ ಇಟ್ಟಿದ್ದೀವಿ, ಈ ದೇಶಕ್ಕೆ ಶಾಂತಿ ಇಟ್ಟಿದ್ದೀವಿ ಅಂತಂದ್ರೆ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೀವಿ ಅಂತಂದ್ರೆ ಇಟ್ ಇಸ್ ದಿ ಕಾಂಗ್ರೆಸ್ ಪಾರ್ಟಿ. ಇಟ್ ಇಸ್ ಕಾಂಗ್ರೆಸ್ ಪಾರ್ಟಿ. ಈ ದೇಶಕ್ಕೆ ನಿಮ್ಗೆ ಆಹಾರ ಭದ್ರತೆ ಕಾಯ್ದೆ ಕೊಟ್ಟಿದ್ದೀವಿ, ಎಜುಕೇಶನ್ ಕಾಯ್ದೆ ಕೊಟ್ಟಿದ್ದೀವಿ, ಉಳುಮೆ ಭೂಮಿ ಕೊಟ್ಟಿದ್ದೀವಿ, ಹೆಲ್ತ್ಗೆ ಒಂದು ಕಾನೂನು ತೆಗೆದುಕೊಂಡು ಬಂದಿದ್ದೀವಿ, ರೈಟ್ ಟು ಇನ್ಫಾರ್ಮೇಶನ್ ತಂದಿದ್ದೀವಿ, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದೀವಿ. ಅಂದ್ರೆ ನಿಮ್ಗೋಸ್ಕರ ಮಾಡಿದೀವಿ. ನಮ್ಮ ನಾಯಕರುಗಳು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂದ್ರೆ ಇಟ್ ಇಸ್ ಕಾಂಗ್ರೆಸ್ ಪಾರ್ಟಿ. ನೀವೇನ್ ತ್ಯಾಗ ಮಾಡಿದ್ದೀರಿ? ಡಿ.ಕೆ. ಶಿವಕುಮಾರ್ ಒಕ್ಕಲಿಗರ ನಾಯಕರೇ ಅಲ್ಲ, ಅವರು ಒಕ್ಕಲಿಗರಿಗೆ ಏನು ಮಾಡಿಲ್ಲ. ಅನುಕೂಲಕ್ಕೆ ಅಷ್ಟೇ ಸೀಮಿತ. ಅನುಕೂಲದಿಂದ ಹೊರಗೆ ಬಂದ್ರೆ ಅವ್ರ ನಾಯಕರೇ ಅಲ್ಲ. ಕರೆಕ್ಟ್, ಅವ್ರು ಹೇಳ್ತಾರೆ ಕರೆಕ್ಟ್. ಅದಕ್ಕೆ
ಡೆಪಾಸಿಟ್ ಅಲ್ಲಿ ಕಳೆದು ನನಗೆ 1,23,000 ಓಟಲ್ಲಿ ಜನ ನನಗೆ ಓದದೆ ಹೋದ್ರು ಆಯ್ಕೆ ಮಾಡಿ ಕಳಿಸಿದ್ರು. ನಾನು ಒಕ್ಕಲಿಗ ನಾಯಕ ಅಂತ ನಾನು ಹೇಳ್ತೇನೆ, ಐ ಆಮ್ ಎ ಲೀಡರ್, ಕಾಂಗ್ರೆಸ್ ವರ್ಕರ್. ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟರು ಸರ್, 2,000 ರೂಪಾಯಿ ಕೊಟ್ಟು 5,000 ರೂಪಾಯಿ ಪಿಕ್ ಪಾಕೆಟ್ ಮಾಡ್ತಾರೆ, ಆ ಅರ್ಥ ನಾನು ಹೇಳಿದ್ದು. ಅದು ನನ್ನ ವಿರುದ್ಧ ಪಿಕ್ ಪಾಕೆಟ್ ಅವ್ರನ್ನ ರೂಢಿ ಇರಬೇಕು. ಪಿಕ್ ಪಾಕೆಟ್ ಮಾಡಿ ಅಲ್ಲ ರೀ, ದೇವಸ್ಥಾನಗಳಿಗೆ 10% 15% ದುಡ್ಡು ಜಾಸ್ತಿ ಆಯ್ತು. ಎಲ್ಲ ನಮ್ಮ ತಾಯಿಂದಿರು ದೇವ್ರಿಗೆ ಹೋಗಿ ಅಕ್ಕಿ ಕಟ್ಕೊಂಡು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಹೇಳೋರು, ನಾನು ಓದೋದು ಹೇಳೋದು, ನಮ್ಮ ದೇವಸ್ಥಾನಗಳಿಗೆಲ್ಲ ತಾಯಿಂದಿರು ಜನ ಜಾಸ್ತಿ ಬರ್ತಾ ಇದ್ದಾರೆ, CM ನಿಮ್ಮ ಹೆಸರು ಇಟ್ಕೊಂಡು ಅರ್ಚನೆ ಮಾಡ್ತಾ ಇದ್ದಾರೆ. ಈ ಹುಂಡಿಗಳದೆಲ್ಲ ಪಟ್ಟಿ ಬಂದಿದ್ದೆ ನೋಡಿ, ಪ್ರಜಾವಾಣಿಗೆ ಆದಾಯ ಜಾಸ್ತಿ ಆಗಿದೆ ಅಂತ. ಸರ್, ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಮಾತಾಡಿದ್ದಾರೆ, ಕಾಂಗ್ರೆಸ್ ಬೀಟಿಂಗ್ ಏನ್ ಹೇಳಿ? ಈಗ ನಾನು ಅವ್ರ ಸುದ್ದಿಗೆ ಈ ಸದ್ಯಕ್ಕೆ ಹೋಗುದಿಲ್ಲ. ನೆಕ್ಸ್ಟ್ ಒಂದು ರೌಂಡ್ ಬರ್ತಾ ಇದ್ದೀನಿ. ಸ್ವಲ್ಪ ಕಾವು ಹೇಳಿ, ಇವತ್ತು ಗೀತಕ್ಕನ್ ಕಾವು ಎದ್ದಿದೆ, ಅವ್ರ ಕಾವು ಹೇಳಿ. ನಿನ್ನೆ ಸ್ವಲ್ಪ ಮಳೆ ಆಗಿದೆ ಅಂತ. ಆಮೇಲೆ ಈಶ್ವರಪ್ಪಂಗೂ ಮಾತಾಡೋಣ, ಬಿಜೆಪಿಗೂ ಮಾತಾಡೋಣ. ಈಗ ಬೇಡ ಪಾಪ. ಸರ್, ಶಿವಮೊಗ್ಗಕ್ಕೆ ನೀವು ಜನಧ್ವನಿ ಯಾತ್ರೆ ಬಂದಾಗ ನೆಕ್ಸ್ಟ್ ನಮ್ಮ ಸರ್ಕಾರ ಬಂದ್ರೆ 100 ದಿನದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ವಿ. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆನ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿದ್ವಿ. ಆದ್ರೆ ಇದುವರೆಗೂ ಆಗ್ಲಿಲ್ವಲ್ಲ, ಯಾಕೆ ಕಾರಣ? ಅದಕ್ಕಾಗಲೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ನಮ್ಮ MLA ಗೋಪಾಲ್ ಕೃಷ್ಣ ಇವರೆಲ್ಲ ಮಾತಾಡಿ ಕ್ಯಾಬಿನೆಟ್ ಅಲ್ಲಿ ವಿಚಾರ ಚರ್ಚೆ ಮಾಡಿ ಏನು ಡೆಲ್ಲಿಗೆ ಅಡ್ವೊಕೇಟ್ಗೆ ಏನ್ ಪ್ರಸ್ತಾವನೆ ಮಾಡಬೇಕು, ಕೋರ್ಟು ಇದಾಗೋದ್ರಿಂದ ಇದಕ್ಕಾಗಲೇ ನಾವು ಪರಿಹಾರ ಹುಡುಕಿ ಅಡ್ವೊಕೇಟ್ ಜನರಲ್ಗೆ ಹೇಳಿ ನಾವು ನಮ್ದು ಒಂದು ಸ್ಟ್ಯಾಂಡ್ ಏನಿದೆ ಆ ವಿಚಾರದಲ್ಲಿ ಅಂತ ನಾವು ಯಾರೇ ತಿಳಿಸಿದೀವಿ. ನಾವು ಅದೇ ಕಾರ್ಯಕ್ರಮ ಕೂಡ್ತಾ ಇದ್ದೀವಿ. ಏನಿಲ್ಲ, ನನ್ನ ಸಿಸ್ಟರ್ ಗೆಲ್ತಾರೆ ಅಷ್ಟೇ. She will win the election with a thumping majority. ಈಗ ಒಂದು ರೌಂಡ್ ಬರ್ತಾ ಇದ್ದೀನಿ. ಈಗ ನನ್ಗೆ 20 ಸೀಟ್ ಇನ್ನು ಜಾಸ್ತಿ ಬರ್ತದೆ ಅನ್ನೋ ಆತ್ಮವಿಶ್ವಾಸ. ಭದ್ರಾವತಿ MPM ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರುವಂತದ್ದು, ಅದನ್ನ ಪುನಶ್ಚರಿಸೋಣ ಅಥವಾ ಓಪನ್ ಮಾಡೋದಕ್ಕೆ ಸರ್ಕಾರದಿಂದ ಏನು ಆಗ್ಲಿಲ್ವಲ್ಲ, ಪ್ರಯತ್ನ ಆಗ್ಲಿಲ್ವಲ್ಲ? ಈಗಾಗಲೇ ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ಹೇಳಿ ಆ ಜಮೀನ್ ವಿಚಾರದಲ್ಲಿ MPM ಈಕ್ವಿಟಬ್ಸ್ ಆಮೇಲೆ ಇನ್ನೊಂದು ಅದನ್ನ ಬೆಳೆಯೋ ವಿಚಾರದಲ್ಲಿ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ. ನಾವು ಬಹಳ ಡೀಪ್ ಆಗಿ ಅದ್ರ ಬಗ್ಗೆ ಉದ್ಯೋಗ ವಾಪಸ್ ಸೃಷ್ಟಿ ಮಾಡ್ಬೇಕು ಅಂತ ಇದ್ದೀವಿ. ಅರ್ಧ ಜ್ಞಾನದಲ್ಲಿ ಮುಗಿದೋಯ್ತು ಬಿಡಿ. 500 ಕೋಟಿ ತಗೊಂಡು ಗೋವಿಂದ ಭೂಮಿಗೆ ಸಂಬಂಧಪಟ್ಟಂಗೆ ಅದು ನೀಲಗಿರಿ ಬೆಳಿಬೇಕು ಬೇಡವ ಅನ್ನೋದು ಅದು ಒಂದು ಚರ್ಚೆ ನಿಮ್ಮ ಹಂತದಲ್ಲಿ ಇರೋದು ಅದ್ರ ಬಗ್ಗೆ. ಆದ್ರೆ ಕಾರ್ಖಾನೆ ಪುನರಾರಂಭ ಮಾಡೋದಕ್ಕೆ ಬೇಕಾಗಿರೋದು ಅಲ್ಲಿ ಬಂಡವಾಳ, ಅಲ್ಲಿ ಆ ಬಂಡವಾಳ ಹಾಕೋದ್ರ ಬಗ್ಗೆ ಆಲೇ ನಮ್ಮ ಸಂಗಮೇಶ್ವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಹತ್ರ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಓಕೆ, ಚುನಾವಣೆ ಬಳಿಕ ಕಾಂಗ್ರೆಸ್ ಪಕ್ಷ ಇರಲ್ಲ ಅಂತ ಏನಿಲ್ಲ, ನಾವು ಈಗಾಗಲೇ ನೈಋತ್ಯಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪದವೀಧರ ಕ್ಷೇತ್ರಕ್ಕೆ 500 ಮಂಜುನಾಥ್, ಶಿಕ್ಷಕರ ಕ್ಷೇತ್ರಕ್ಕೆ KK ಮಂಜುನಾಥ್ಗೆ ಇಬ್ಬರಿಗೂ ನಾವು ಈಗಾಗಲೇ AICC ಇಂದ ನಮ್ಮ ಶಿಫಾರಸು ಮೇರೆಗೆ ಪಕ್ಷ ಅನೌನ್ಸ್ಮೆಂಟ್ ಮಾಡಿದೆ. ಅಲ್ಲೂ ಕೂಡ ಎಲ್ಲಿ ನಮ್ಮ ಮಂಡ್ಯ, ಮೈಸೂರು ಅಲ್ಲೂ ಕೂಡ ಮರುತಿಬೇಗೌಡರಿಗೆ ಶಿಫಾರಸು ಮಾಡಿದೆ. ಇದು ಆಯ್ಕೆ ನೈಋತ್ಯ ಪದವೀಧರದು ಅಭ್ಯರ್ಥಿ ಆಯ್ಕೆ ನಿಮ್ಮ ಗಮನಕ್ಕೆ ಬರದೇ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಎಲ್ಲ ಸುಳ್ಳು, ನನಗೆ ಯಾರದ್ದು ಕೇಳೋದು ತಪ್ಪಿಲ್ಲ, ಕೇಳಿದ್ದಾರೆ ಅಷ್ಟೇ. ಪಕ್ಷ ತೀರ್ಮಾನ ಮಾಡಿದೆ, ಅನೌನ್ಸ್ಮೆಂಟ್ ಮಾಡಿದೀವಿ. ನನಗೆ ಬದಲಾವಣೆ ಮಾಡುವಂತ ಹಕ್ಕಿಲ್ಲ. ಏನಿದ್ರು AICC ಅಧ್ಯಕ್ಷರಿಗೆ ಈಗ ಸದ್ಯಕ್ಕೆ ಆ ಪರಿಸ್ಥಿತಿ ಇಲ್ಲ. ನಮ್ಮ ಅಭ್ಯರ್ಥಿ ಮಂಜುನಾಥ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.